ಒಂದ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಲ್ವಾ ತರಕಾರಿ ಬೇಕಾದ್ರೆ ಸೊ ಮತ್ತೆ ನೋಡಿ ಗಣೇಶ ಕುಣಿಸಿದ್ದಾರೆ. ಗಣೇಶ ಹಬ್ಬದ ದಿನ ನಾವು 6th 7th 8th ಆಚೆ ಎಲ್ಲರ ಕುಣಿಸ್ತಾ ಇದ್ದೀವಿ. ಚಕ್ಲಿ ಮಾಡಿದ್ದಾರೆ ನೋಡಿ, ಫ್ರೂಟ್ಸ್, ಕ್ಯೂಟ್ ಗಣೇಶ. ಸೊ ಇವತ್ತು ಗಣೇಶ ಹಬ್ಬ ಅಲ್ಲ, ಏನು ಗಣೇಶ ಸ್ಪೆಷಲ್ ಮತ್ತು ಯಾವ ಗಣೇಶ ಹಬ್ಬ ಮಾಡ್ತಾರೆ ಅಂತ ನಿಮ್ಗೆ ಇವತ್ತು ಸ್ಪೆಷಲ್ ಕಡುಬು, ಯಾಕಂದ್ರೆ ಇವತ್ತು ಹಬ್ಬ ಮಾಡೋದು ಗಣೇಶ ಪ್ರಿಪರೇಷನ್ ಮಾಡ್ತಿದ್ದಾರೆ ನೋಡಿ. ನೋಡಿ ಅವನಿದ್ದಾನೆ, ಇವನಷ್ಟೇ ಉದ್ದ ಇದೆ. ಈಗ ಅಲ್ಲೇಶ ಮುಂದೆ ನಿಂತ್ಕೊ. ಇನ್ನೆಷ್ಟು ಟಾಲ್ ಇದ್ದಾನೆ ಅಂತ ಹೇಳಿದ್ರೆ ಇನ್ನೂ ಜಸ್ಟ್ ಗೆಸ್. ಇದೆಷ್ಟು ದೊಡ್ಡ ಗಣೇಶ ಗೊತ್ತಾ? ನೀನೊಂದು 6 feet ಇದೆಯಲ್ಲ. ಡೋಂಟ್ ಫ್ಲೆಕ್ಸ್ ಯುವರ್ ಜಾ ಲೈನ್, ಓಕೆ? ನೋಡಿ ಇಷ್ಟು ದೊಡ್ಡ ಫಸ್ಟ್ ಫ್ಲೋರ್ ತನಕ ಇದೆ ಗಣೇಶ. ಆ್ಯಂಡ್ ಇಲ್ಲಿ ನೋಡಿ ಇದು ತುಂಬ ದೊಡ್ಡದಿದೆ, ಗೊತ್ತಾಗಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ವಿಶೇಷ ಏನಂತ ಹೇಳಿದ್ರೆ, ನಾವು ಗಣೇಶ ಹಬ್ಬ ಆಚರಿಸ್ತಾ ಇದ್ದೀವಿ September 5, 6, 7 ಐ ಮೀನ್ ಇವತ್ತೇ. ಸೊ ಕೀಪ್ ವಾಚಿಂಗ್ ದ ವಿಡಿಯೋ ಟಿಲ್ ದ ಲಾಸ್ಟ್, ಗೊತ್ತಾಗುತ್ತೆ ನಿಮ್ಗೆ ಇನ್ ಸ್ಪೆಷಲ್. ಹೋಮ ಇದೆ, ಹೋಮ ಆದಮೇಲೆ ಕಾಂಪಿಟೇಷನ್ಸ್ ನಡೆಯುತ್ತೆ. ದೆನ್ ಸ್ಯಾಟರ್ಡೇ ಬಂದು ನಾಳೆ ಅನ್ನದಾನ ಇರುತ್ತೆ. ಸಂಡೇ ಬಂದು ವಿಸರ್ಜನೆ. ಓಪನ್ ಮಾಡಿ ಆಚ್. ಕೊಡಪ್ಪ ಸ್ವೀಟು. ಅಲ್ಲ ಬಿಡಲ್ಲ, ಬಿಡು ಬಿಡು. ಸೊ ನೋಡಿ ಇವನೇ ಹೋಮ ಕುತ್ಕೊಳೋದು. ಏನೇನು 45 days. ಕೂರು 3 days. ಥ್ಯಾಂಕ್ ಯು. ಮಾತಾಡು. ಹಲೋ ಬಾಬ್ ಚೆಕ್ ಇವಾಗ ಎಲ್ಲರಿಗೂ ನಮಸ್ಕಾರಗಳು ಹೇಳು ನೋಡಿ. ಅದಕ್ಕೆ ರಂಗೋಲಿ ನಾವೇ ಪ್ರೊವೈಡ್ ಮಾಡ್ತೀರಿ, ಫ್ರೀ ಆಗಿ ಬಂದ್ಬಿಟ್ಟು ಹಾಕ್ಬಿಟ್ಟು ಹೋಗಿ. ನಿಮ್ದೇನ್ ಮನೇದ್ ಬೇಕಾಗಿಲ್ಲ, ದಿನ ಶುಕ್ರವಾರ ಮಂಗಳವಾರ ಅಲ್ಲಿ ಹಾಕೋಬಹುದು. ಪ್ರೈಸು ಇವಾಗ ಇನ್ನ ಬಂದಿಲ್ಲ, ಬಂದ್ಮೇಲೆ ಕೊಡ್ತೀರಿ. ಒಟ್ಟಲ್ಲಿ ಪ್ರೈಸ್ ಇರುತ್ತೆ, ಫಸ್ಟ್ ಸೆಕೆಂಡ್ ಥರ್ಡ್ ಅಷ್ಟೇ, ಅದಕ್ಕೆ ಮೇಲೆ ಇಲ್ಲ. ಸ್ಪರ್ಧೆಗೆ ಎಲ್ಲರೂ ರೆಡಿ ಆಗ್ತಿದ್ದಾರೆ ನೋಡಿ. ಪ್ರೈಸಸ್ ಅಲ್ಲಿದೆ. ಕಾಂಪಿಟೇಷನ್ 10 minutes ನಲ್ಲಿ ಶುರು ಆಗುತ್ತೆ. ಪ್ಲೀಸ್ ಎಲ್ಲ ಅಸೆಂಬಲ್ ಆಗಿ ಗಣೇಶ ಹತ್ರ. ಚಂದನ ಅವ್ರ ಅಣ್ಣ ನವೀನ್ ಅಣ್ಣ ಬರೋವರೆಗೂ ಸ್ಟಾರ್ಟ್ ಆಗೋದೇ ಇಲ್ಲೇ ಇದ್ದಾರೆ ನಮ್ಮ ಅಣ್ಣ. ನಾವು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಇವಾಗ ಆಲ್ರೆಡಿ ರಂಗೋಲಿ ಕಾಂಪಿಟೇಷನ್ ಶುರು ಆಗಿದೆ. ನಾವು ಅತ್ತೆ ಮನೆಗೆ ಹೋಗಿ ಬರೋಷ್ಟಕ್ಕೆ ಒಂದು 10 minutes ಅಷ್ಟೇ ಆಗಿದ್ದು. ಬರಿಯಿಂದ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಅಲ್ಲಿ ಏನೂ ಇಲ್ಲ, ಇನ್ನೂ ಸ್ಟಾರ್ಟ್ ಆಗಿದೆ. ಆ ಕಡೆ ತೋರ್ಸು, ಆ ಕಡೆ ನಾನು ಹೆಂಗೆ ಬರ್ತಿದ್ದೀನಿ. ಸ್ವಾಮಿ ನೀರು ಹಾಕ್ತಾ ಇದ್ದಾನೆ. ಟುಡೇ ಕ್ಯಾಮ್ರಾಮ್ಯಾನ್ ಇಸ್ ತನಿಷ್ಕಾ.
ಅದು ಎರಡು ಹಾಕಿ. ಪನ್ನೀರ್ ಸೊಪ್ಪು. ತಾನೇ ಇಲ್ಲೇನಾದ್ರೂ ಇದಿದೆಯಾ ರಂಗೋಲಿ ಎಲ್ಲ ಉಮಾ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಯಾರ್ಯಾರಿಗೆ ಯಾವ ಕಲರ್ ಬೇಕೋ ಅವಾಗ ಫಿಲ್ ಮಾಡಿ ಕೊಡೋದು. ಚಂದ್ರಕ್ಕ ನೀವ್ ಹೆಂಗ್ ಮಾಡ್ತಿದ್ದೀರಾ ಗೊತ್ತಾ? ಒಂದ್ ಮಾರ್ಕೆಟ್ ಅಲ್ಲಿ ಸೆಲ್ ಮಾಡಲ್ವಾ ತರಕಾರಿ ಬೇಕಾ ತರಕಾರಿ ಅಂದ್ಬಿಟ್ಟು ಆತರ ನೀವು ರಂಗೋಲಿ ಸೆಲ್ ಮಾಡ್ತಾ ಇದ್ದೀರಾ. ಇದಕ್ಕೆ ಹಾಯ್ ಮಕ್ಕ ಜೊತೆಲಿ ಹೋಗ್ತಿದ್ದೀನಿ ರೌಂಡ್ಸ್ಗೆ. Oh my god, she's this auntie. Oh my god, OMG. ಇದು ಪದಾರ್ಥ ಯಾರಿಗೂ ಅರ್ಥ ಆಗಲ್ಲ. ಏನಂತ ಓಕೆ ಓಕೆ ಇವಾಗ ಒಬ್ಬೊಬ್ಬರನ್ನ ಕೇಳೋಣ ಹೇಗೆ ಅನ್ನಿಸ್ತಿದೆ ಕಾಂಪಿಟೇಷನ್ ಅದು ನಮ್ಮ ಏರಿಯಾದಲ್ಲಿ ನಡೆಸ್ತಿರೋದಕ್ಕೆ. ಸ್ವಲ್ಪ ಸೈಡ್ ಬರಪ್ಪ. ಎಕ್ಸ್ಕ್ಯೂಸ್ ಮೀ ಬುಜ್ಜಿ ಸರ್, ಏನ್ರ ಬಗ್ಗೆಮ್ಮ ರಂಗೋಲಿ ಹಾಕ್ತಿರೋದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ, ಪರವಾಗಿಲ್ಲ. ಎಲ್ಲ ಚೆನ್ನಾಗಿ ರಂಗೋಲಿ ಎಲ್ಲರೂ ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ. ಫಸ್ಟ್ ದೊಡ್ಡ ರಂಗೋಲಿ ಹಾಕ್ತಿದ್ದೀರಾ? ಏನಿಲ್ಲ. ನೆಕ್ಸ್ಟ್ ಬನ್ನಿ ಈ ಕಡೆ ಹೋಗೋಣ. ರೇಖಾಂಟಿ, ನಿಮ್ಗೆ ಏನ್ ಅನ್ನಿಸ್ತಿದೆ ಕಾಂಪಿಟೇಷನ್ ನಡೆಸ್ತಿರೋದಾಗ? ಅದಕ್ಕೂ ನಿಮ್ಮ ಮನೆ ಬಾಗ್ನಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ಬೇಕು ಅಂತ ಹಾಕ್ತಾ ಇದ್ದೀರಾ. ನೋಡಿ ಮಾತಾಡಿ. ಅವ್ರು ತುಂಬಾ ನಾಚಿಕೆ ಪಡ್ತಾ ಇದ್ದಾರೆ, ಆದ್ರೂ ನಾವು ವಿಡಿಯೋ ಮಾಡ್ಬೇಕು, ಎಲ್ಲರ ತರ ಇನ್ಪುಟ್ ಬೇಕಾಗುತ್ತೆ. ಹೇಳಿ ಹೇಳಿ. ತುಂಬಾ ನಾಚಿಕೆ ಪಡ್ತಿದ್ದಾರೆ, ಅವ್ರಿಗೆ ಮಾತಾಡ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ನವಮಿ ಬಂದ್ರು ಯಾರು ಮಾತಾಡ್ತಿಲ್ಲಪ್ಪ, ತುಂಬಾ ಅನಿಲ ಮಾಡಿ ಒಬ್ಬರೇ ಮಾತಾಡಿರೋದು. ನಮ್ಗೆ ಏನಿದೆ ಸ್ಪರ್ಧೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀವಿ, ತುಂಬ ಖುಷಿಯಾಗಿದೆ. ಆದರೆ ರಂಗೋಲಿ ಚೆನ್ನಾಗಿ ಬಂದಿಲ್ಲ ಅಂದರೆ ತುಂಬ ಬೇಜಾರಾಗಿದೆ. ರಂಗೋಲಿ ಯಾವಾಗೂ ಮಮ್ಮಿ ಚೆನ್ನಾಗಿ ಹಾಕ್ತಾರೆ, ಇವತ್ತು ಯಾಕೋ ಗೊತ್ತಿಲ್ಲ. ತುಂಬಾ ಓಕೆ ಅನು ಅನುಂಟಿನ ಕೇಳೋಣ, ಹೇಗೆ ಅನ್ನಿಸ್ತಾ ಇದೆ ಅವ್ರ ರಂಗೋಲಿ ಹಾಕಿರೋದು? ನನ್ನ ರಂಗೋಲಿ ಚೆನ್ನಾಗಿದೆ, ಎಲ್ಲರ ರಂಗೋಲಿ ಚೆನ್ನಾಗಿದೆ. ನೋಡಿ ಅವ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಅವ್ರ ರಂಗೋಲಿ ಕೂಡ ಬೇರೆಯವ್ರ ರಂಗೋಲಿ ಕೂಡ. ಯಾವ ಗ್ಯಾಪಲ್ಲಿ ನೋಡಿದ್ರಿ ಅಂತ ಬೇರೆಯವ್ರ ರಂಗೋಲಿ ಎಲ್ಲ? ಅವ್ರ ಒಪಿನಿಯನ್. ನಂಗೆ ರಂಗೋಲಿನೇ ಹಾಕಕ್ ಬರಲ್ಲ, ಹಂಗಾರೇನು ಕೂರ್ಸಿದ್ದೀರಾ, ಹಾಕ್ತಾ ಇದ್ದೀನಿ. ಅಟ್ಲೀಸ್ಟ್ ಹಾಕಿದ್ರೆ ಸಮಾಧಾನ ಬಹುಮಾನ ಅಂದ್ರೇನು ಕೊಡ್ರಿ, ಬೇಜಾರಿಂದ ತಗೊಂಡು ಹೋಗ್ತೀನಿ. ಇದು ಆಕ್ಚುಲಿ ತುಂಬಾ ಸುಳ್ಳು. ನಾನು ಹಾಕ್ತೀನಿ, ನಮ್ಮ ಮತ್ತೆ ಆಲ್ರೆಡಿ ಅವ್ರ ಮನೆ ಮುಂದೆ ರಂಗೋಲಿ ಹಾಕಿದ್ದಾರೆ. ರಂಗೋಲಿ ಹಾಕಕ್ ಬರಲ್ಲ ಅನ್ನೋದೆಲ್ಲ ತುಂಬಾ ಸುಳ್ಳು. ಓಕೆನಾ? ಬರೀ ತುಂಬಾ ಶೈ ಇದಾರೆ ಆಂಟೀಸ್ ಇದ್ದಾರೆ. ಶೈ ಲೇಡೀಸ್. ಸಪೋರ್ಟ್ ಬಂದು ಮನೆ ಏನಾದ್ರು ಕೊಟ್ಟರೆ ಸ್ವಲ್ಪ ಬಿಡಿ ಅಷ್ಟೇ ತಾನೆ. ಅನ್ನಿಸ್ತಿದೆ ಇವತ್ತು ಸ್ಪೆಷಲ್ ಅಂತ ಹೇಳಿ ಒಂದು ಸ್ಟೂಲ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ಮಮ್ಮಿ ವೀಣಾ ಆಂಟಿ ಹತ್ರ ಕೇಳೋಣ. ಆಂಟಿ ಫಾಸ್ಟ್ ಅಂಡ್ ಫ್ಯೂರಿಯಸ್ ಆಗಿ ಬಂದು ಹಾಕಿದ್ರೆ ಹೇಗೆ ಅನ್ನಿಸ್ತಿದೆ ನಿಮಗೆ? ಸೊಂಟ ನೋವು ಅನ್ನಿಸ್ತಾ ಇದೆ. ಅವ್ರಿಗೆ ಸೊಂಟ ನೋವು ಅನ್ನಿಸ್ತಿದೆ ಅಂತೆ. ಸೊ ಬನ್ನಿ, ಯಾರು ಅವ್ರವ್ರ ಒಪಿನಿಯನ್ ಹೇಳ್ತಾ ಇಲ್ಲ. ಲೆಟ್ಸ್ ಗೋ. ಮಮ್ಮಿಗೆ ಕರ್ನಾಟಕ ಜನಕ್ಕೆ ದೇವ್ರು ಆಶೀರ್ವಾದ ತುಂಬ ಚೆನ್ನಾಗಿದೆ. ನೋಡಿ ನಮ್ಮ ದೊಡ್ಡಮ್ಮ ಅದು ಒಳ್ಳೆ ಮಾತುಗಳನ್ನು ಹೇಳುತ್ತೆ ಡ್ಯಾಡಿ ಸ್ವಲ್ಪ ಸೌಂಡ್ ಕಮ್ಮಿ ಇಡು. ನಮಗೆಲ್ಲ ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ನಮಗೆ ರಂಗೋಲಿ ಹಾಕಕ್ಕೆ ಬರಲ್ಲ, ಅದಕ್ಕೆ ನಾವು ಕಟ್ತಾ ಇದ್ದೀವಿ. ಓಕೆ, ನೀವು ಕಡೆಯಿಂದ ಹೂ ಕಟ್ಟು. ಗಡ್
ಆರಾಮಾಗಿ ಮಾಡಿ, ಪರವಾಗಿಲ್ಲ. ಎಷ್ಟೆಲ್ಲ ಓಟು ಹೇಳ್ತೀರಿ? ಕಾಂಟ್ಯಾಕ್ಟ್ರಿ ಈ ಗಣೇಶಕ್ಕೆ ಎಷ್ಟು ಜನ ಓಟ್ ಹಾಕ್ತೀರಾ? ಅಷ್ಟೇ ನಾನೇ. ಇವಾಗ ಇವರು ಓಟ್ ಪ್ರಕಾರನೇ ಹೋಗೋದು. 5 ನಿಮಿಷ ಇರಿ, ರಿಸಲ್ಟ್ ಗೊತ್ತಾಗುತ್ತೆ. ಇಷ್ಟು ರಿಸ್ಕ್ ಪಟ್ಬಿಟ್ಟು ಎಲ್ಲಾರು ಮಾಡಿದ್ದಾರೆ. ಒಂದು ಜೋರೆಲ್ಲ ತಪ್ಪೆ. ಪ್ರೈಸ್ ಅನೌನ್ಸ್ ಮಾಡ್ತೀನಿ. 3 to 1 ಇಂದ ಹೇಳ್ತೀನಿ. ಫಸ್ಟ್ ಆರ್ಡರ್ ಇಂದ ಹೇಳಲ್ಲ. ನಂಬರ್ 3 ಪೊಸಿಷನ್ ಬಂದ್ಬಿಟ್ಟು ಯಾರಂದ್ರೆ 6 ಇಂದ ಗೆಸ್ ಮಾಡ್ರಿ. ಸೆಕೆಂಡ್ ಪ್ರೈಸ್ ಬಂದ್ಬಿಟ್ಟು ಗೆಸ್ ಮಾಡಿ. ಫಸ್ಟ್ ಯಮುನಾಗೆ. ಸೊ ಫಸ್ಟ್ ಪ್ರೈಸ್ ಇದು, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್. ಬಾಲಚಂದ್ರಾಯ ಶ್ರೀ ಐಸ್ ಕ್ರೀಮ್ ಅಂತ ತಿನ್ನೋದಕ್ಕೆ. ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. 2 days ಇದೆ, 2 days ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್, ಫಾಲೋ ಅಂಡ್ ಸಬ್ಸ್ಕ್ರೈಬ್. ಬಾಯ್.